the same care and attention that you give to others and watch yourself bloom. ನಾವು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀವಿ ಅಕ್ಕಪಕ್ಕ ಅವರಿಗೆ ಹೇಗೆ ಖುಷಿ ಪಡಿಸಬೇಕು ಅಂತ, ಅವರಿಗೆ ಎಷ್ಟು ಟೈಮ್ ಕೊಡಬೇಕು ಅಂತ, ಮತ್ತು ಹೇಗೆ ಇಂಪ್ರೆಸ್ ಮಾಡಬೇಕು ಅಂತ. ಇದೇ ಓಡಾಟದಲ್ಲಿ ನಾವು ನಮಗೆ ಸಮಯ ಕೊಡುವುದು ಮರೆತು ಬಿಡ್ತೀವಿ. ನಮ್ಮ ಕೇರ್, ಅಟೆನ್ಷನ್, ಟೈಮ್ ಕೊಡಬೇಕು ಅದು ಕೂಡ ಆಗಲ್ಲ. ನಿಜ ಮಾತು ಏನಂದರೆ, ನೀವು ಬೇರೆಯವರಿಗೆ ಖುಷಿ ಕೊಡಬೇಕು ಅಂತ ಅಂದರೆ ಫಸ್ಟು ನೀವು ಖುಷಿಯಾಗಿರಬೇಕು. ನಿಮಗೆ ಎಲ್ಲರೂ ಇಷ್ಟಪಡಬೇಕು ಅಂದರೆ ಮೊದಲು ನೀವು ನಿಮಗೆ ಇಷ್ಟಪಡಬೇಕು. ಆದರೆ ಅದು ಹೇಗೆ ಸಾಧ್ಯ? ನಮ್ಮ ಕೇರ್ ಹೇಗೆ ಮಾಡಬೇಕು, ನಾವು ಹೇಗೆ ಇಷ್ಟಪಡಬೇಕು ನಿಮ್ಮ ಜೊತೆಗೆ ಹಂಚ್ಕೊತೀನಿ. ಸೊ 4 ಪಾಯಿಂಟ್ಸ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಂಬರ್ 1, ಇಂಪ್ರೂವ್ ಯುವರ್ ಮೆಂಟಲ್ ಡಯಟ್. ನಾವು ನಮ್ಮ ದಿನನಿತ್ಯ ನಾವು ಫಿಸಿಕಲ್ ಫಿಟ್ ಆಗಿರೋಕ್ಕೋಸ್ಕರ ಒಳ್ಳೆ ಫುಡ್ ತೊಗೊತೀವಿ, ಯೋಗ ಮಾಡ್ತೀವಿ, ಎಕ್ಸಸೈಸ್ ಮಾಡ್ತೀವಿ, ಮತ್ತು ಜಿಮ್ಗಳಿಗೆಲ್ಲ ಹೋಗ್ತೀವಿ ಅಲ್ವಾ. ಸೊ ಹಾಗೆ ಮೆಂಟಲಿ ಡಯಟು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ಮೆಂಟಲ್ ಡಯಟು ಯಾವಾಗ ಚೆನ್ನಾಗಿರುತ್ತೋ ನಮ್ಮ ಮೈಂಡ್ಸೆಟ್, ಥಾಟ್, ಹ್ಯಾಬಿಟ್ ಹೇಗಿದೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಅಲ್ವಾ. ಸೊ ನಾವು ಹೇಗೆ ನಮ್ಮ ಲೈಫಲ್ಲಿ ನಮ್ಮ ಫಿಸಿಕಲ್ ಫಿಟ್ನೆಸ್ಸಿಗೋಸ್ಕರ ನಾವು ಜಂಕ್ ಫುಡ್ ತೊಗೊಳೋದಿಲ್ವೋ ಹಾಗೆ ಮೆಂಟಲ್ ಡಯಟಿಗೋಸ್ಕರ ನಾವು ಜಂಕ್ ಫುಡ್ ತೊಗೊಬಾರ್ದು. ಯಾವ ಥರ ಅಂತ ಅಂದ್ಬಿಟ್ಟಂದರೆ ಜಂಕ್ ಗಾಸಿಪ್, ಜಂಕ್ ನ್ಯೂಸ್, ಜಂಕ್ ಮೀಡಿಯಾ. ನಂಬರ್ 2, ಲೀವ್ ವಾಟ್ ಲೆಫ್ಟ್ ಬಿಹೈಂಡ್. ನಾನೊಂದು ತುಂಬ ಒಳ್ಳೆ ಕೋಟನ್ನು ಓದಿದೆ, ಲೀವ್ ಯುವರ್ ಪಾಸ್ಟ್ ವೇರ್ ಇಟ್ ಈಸ್ ಬಿಹೈಂಡ್ ಯು ಅಂತ ಅಂದ್ಬಿಟ್ಟು. ಸೊ ನಾವು ನಮ್ಮ ದಿನನಿತ್ಯ ನಮ್ಮ ಲೈಫಲ್ಲಿ ನಾವು ಮುಂದುವರಿತಾ ಇರ್ತೀವಿ ಅಲ್ವಾ. ಸೊ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಾವು ನಮ್ಮ ಪಾಸ್ಟನ್ನು ತುಂಬ ನೆನಪು ಮಾಡ್ಕೊತಾ ಇರ್ತೀವಿ. ಸೊ ಪಾಸ್ಟಲ್ಲಿ ನಾವೇನಾದ್ರು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾ ಇದ್ದರೆ ನಾವು ಅದನ್ನೇ ಕೂಡ ಏನು ಮಾಡ್ತಿರ್ತೀವಿ, ಯೋಚನೆನ ಮಾಡ್ತಾ ಇರ್ತೀವಿ. ಸೊ ಅದರಿಂದ ನಮ್ಮ ಪ್ರೆಸೆಂಟು ಮತ್ತು ಫ್ಯೂಚರಿಗೆ ಹೊಡ್ತಾ ಬೀಳ್ತಾ ಹೋಗುತ್ತೆ. ಸೊ ಅದರಿಂದ ಯಾವುದು ಕೂಡ ನಮ್ಮ ವರ್ಕನ್ನು ಕ್ಲೀನಾಗಿ ಮಾಡೋಕ್ಕೆ ಆಗ್ತಿರಲ್ಲ. ಸೊ ನಾವು ಪಾಸ್ಟನ್ನ ಹೇಗೆ ಮರಿಬೇಕು ಅಂತ ಅಂದ್ಬಿಟ್ಟು ನಾವು ನೋಡಬೇಕು. ಸೊ ಯಾವಾಗ ನೀವು ನಿಮ್ಮ ವರ್ಕಲ್ಲಿ ನೀವು ತುಂಬ ಇನ್ವಾಲ್ವ್ ಆಗ್ತಿರೋ ಆವಾಗ ನಾವು ಪಾಸ್ಟನ್ನ ಮರೆಯೋಕ್ಕೆ ಸಾಧ್ಯ ಅಲ್ವಾ. ಸೊ ಇದು ಕೂಡ ವೆರಿ 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 ಇಂಪಾರ್ಟೆಂಟ್ ನಿಮ್ಮ ಸೆಲ್ಫ್ ಕೇರಿಗೋಸ್ಕರ. ನಂಬರ್ 3, ರೀಡ್. ಹೌದು, ಓದೋದು. ಪುಸ್ತಕಗಳನ್ನೆಲ್ಲ ಓದಬೇಕು. ಸೊ ಪುಸ್ತಕಗಳನ್ನೆಲ್ಲ ಓದಿದಾಗ ಏನಾಗುತ್ತೆ, ನಮ್ಮ ನಾಲೆಜ್ ಏನಿದೆ ಅದು ಬೆಳೆಯುತ್ತೆ. ಸೊ ನಮಗೆ ತುಂಬ ಸ್ಟ್ರೆಸ್ ಆಗಿದ್ದರೆ ನಾವು ದಿನನಿತ್ಯ 1 ಪೇಜ್ ಅಥವಾ 2 ಪೇಜ್ ಓದೋದ್ರಿಂದ ನಮ್ಮ ಸ್ಟ್ರೆಸ್ ಎಲ್ಲ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನಾನಂತೂ ದಿನನಿತ್ಯ ಟ್ರೈ ಮಾಡ್ತೀನಿ, ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ. ಸೊ ನಮ್ಮ ದಿನನಿತ್ಯ ನಮ್ಮ ಲೈಫಲ್ಲಿ ನಾವು ಯಾರ ಹತ್ರ ಮಾತಾಡಬೇಕು ಅಂತಂದ್ಬಿಟ್ಟಂದರೆ ಡೈಲಿ ಯಾರು ನಮಗೆ ಸಿಗಲ್ಲ ಅಲ್ವಾ. ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕು, ಬುಕ್ಕನ್ನು ಓದಬೇಕು ಅಲ್ವಾ. ಮತ್ತು ನಮ್ಮ ಥಾಟ್ಸ್ಗಳನ್ನೆಲ್ಲ ನಾವು ಯಾರ ಜೊತೆಗೆ ಶೇರ್ ಮಾಡಬೇಕು ಅಂತ ಅಂದಾಗ ನಾವು ಏನು ಮಾಡಬೇಕು, ಒಂದು ಬುಕ್ಕಲ್ಲಿ ನಮ್ಮ ಥಾಟ್ಸ್ ಏನು ಮೈಂಡಲ್ಲಿ ನಡೀತಿದೆ ಅಂತ ಅಂದ್ಬಿಟ್ಟು ಒಂದು ಬುಕ್ಕಲ್ಲೋ ಅಥವಾ ಡೈರಿಯಲ್ಲೂ ನೀವು ಬರ್ಕೊತಾ ಇದ್ದರೆ ಅದು ಕೂಡ ಒಂದು ಒಳ್ಳೆ ಹ್ಯಾಬಿಟು ಅಂತ ಅಂದ್ಬಿಟ್ಟು ಹೇಳ್ತೀವಿ. ಯಾಕೆ ಅಂತ ಅಂತಂದರೆ ಕೆಲವೊಂದು ಥಾಟ್ಸು ನಮ್ಮ ಸೀಕ್ರೆಟ್ಗಳೆಲ್ಲ ನಮ್ಮ ಫ್ರೆಂಡ್ಸ್ ಜೊತೆಗೆ ನಾವು ಡೈರೆಕ್ಟಾಗಿ ನಾವು ಶೇರ್ ಮಾಡೋದಕ್ಕೆ ಆಗಲ್ಲ. ಸೊ ನಮ್ಮ ಮಾತು ನಮ್ಮ ಜೊತೆಗೆ ಇದ್ದರೆ ಭಾರಿ ಒಳ್ಳೆಯದು ಅಲ್ವಾ. ಸೊ ಇದು ಕೂಡ ಒಂದು ಸೆಲ್ಫ್ ಕೇರಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಜೀವನದಲ್ಲಿ ಬುಕ್ಕು ಒಂದು ಒಳ್ಳೆ ಫ್ರೆಂಡು. ಯಾಕೆ ಗೊತ್ತಾ, ಅದು ಕಂಪ್ಲೇಂಟು ಮಾಡಲ್ಲ ಮತ್ತು ಡಿಮ್ಯಾಂಡು ಕೂಡ ಇಡೋದಿಲ್ಲ. ಸೊ ಹಾಗಾಗಿ ನನ್ನ ಬೆಸ್ಟ್ ಫ್ರೆಂಡು ಪ್ಲ್ಯಾಂಟ್ಸು, ಮತ್ತು ಇನ್ನೊಂದು ನನ್ನ ಬೆಸ್ಟ್ ಫ್ರೆಂಡ್ ಯಾರು ಅಂತ ಅಂದರೆ ಬುಕ್ಕು. ನಂಬರ್ 4, ಟಾಕ್ ಟು ಯುವರ್ ಸೆಲ್ಫ್ ಎವ್ರಿ ಡೇ. ಲಾಸ್ಟ್ ಒನ್ ಬಟ್ ಮೈ ಫೇವ್ರೇಟ್ ಒನ್. ಹೌದು ಫ್ರೆಂಡ್ಸ್, ದಿನನಿತ್ಯ ನಾವು ಏನು ಮಾಡಬೇಕು, ನಮ್ಮ ಜೊತೆಗೆ ನಾವು ಮಾತಾಡಬೇಕು. ಸೊ ಯಾಕೆ ಹೇಗೆ ಅಂತ ಅಂದ್ಬಿಟ್ಟಂದರೆ ಮನಸ್ಸಲ್ಲೇ ಆಗಿರ್ಬೋದು ಅಥವಾ ಮಿರರಲ್ಲಿ ನೋಡಿಕೊಂಡೇ ಮಾತಾಡ್ತಿರ್ಬೋದು. ಸೊ ಯಾಕೆ ಅಂತ ಅಂದ್ಬಿಟ್ಟಂದರೆ ನಮ್ಮ ಲೈಫಲ್ಲಿ ನಮಗೆ ನಾವು ಒಂದು ಬೆಸ್ಟ್ ಫ್ರೆಂಡ್ಸು. ಸೊ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬಂತು ಅಂತ ಅಂದ್ಬಿಟ್ಟಂದರೆ ತಕ್ಷಣವೇ ನಾವು ಏನು ಮಾಡ್ತೀವಿ, ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಹೇಳ್ತೀವಿ ಅಥವಾ ಫ್ರೆಂಡ್ ಸರ್ಕಲ್ಸಿಗೆ ಹೇಳ್ತೀವಿ, ಅಥವಾ ಈ ಥರ ಪ್ರಾಬ್ಲಮ್ ಆಗಿದೆ ಏನು ಸೊಲ್ಯೂಷನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾವು ಕುತ್ಕೊಂಡು ಯಾವಾಗಲೂ ನಾವು ಯೋಚನೆನೇ ನಾವು ಮಾಡಲ್ಲ. ಸೊ ಅವ್ರು ಏನು ಮಾಡ್ತಾರೆ, ನಿಮ್ಮ ಫ್ರೆಂಡ್ ಸರ್ಕಲ್ ಅಥವಾ ಫ್ಯಾಮಿಲಿ ಮೆಂಬರ್ಸು ಏನು ಮಾಡ್ತಾರೆ ಅಂದರೆ ಅವರೊಂದು ಸಜೆಷನ್ ಕೊಡ್ತಾರೆ ಅಲ್ವಾ. ಸೊ ಅವ್ರ ಪಾಯಿಂಟ್ ಆಫ್ ವ್ಯೂವಿಂದ ಅವ್ರು ನಿಮಗೆ ಏನು ಮಾಡ್ತಾರೆ, ಸಜೆಷನ್ಸನ್ನು ಅವರು ಕೊಡ್ತಾರೆ ಅಲ್ವಾ. ಸೊ ನಾವು ಏನು ಮಾಡಬೇಕು ಅಂತ ಅಂದಾಗ ಫಸ್ಟು ನಾವು ಕುತ್ಕೊಂಡು ಯೋಚನೆ ಮಾಡಬೇಕು, ಸಜೆಷನ್ಸ್ನ ನಮ್ಮಲ್ಲಿ ಹುಡ್ಕೊಬೇಕು. ಸೊ ಯಾವಾಗ ನಾವು ಕುತ್ಕೊಂಡು ದಿನನಿತ್ಯ ನಾವು 5 ನಿಮಿಷ ನಮ್ಮ ಜೊತೆಗೆ ನಾವು ಕುತ್ಕೊಂಡು ಮಾತಾಡಿದ್ರೆ ನಮ್ಮ ಪ್ರಾಬ್ಲಮಿಗೆ ನಾವೇ ತುಂಬ ಸೊಲ್ಯೂಷನ್ ಚೆನ್ನಾಗಿ ಹುಡುಕ್ಬೋದು. ನಮಗಿಂತ ಬೆಸ್ಟ್ ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಅನಿಸುತ್ತೆ. ಸೊ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಥಾಟ್ಸನ್ನು ನಾನು ಡೈರಿಯಲ್ಲಿ ಬರ್ತಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಟಾಕ್ ಟು ಯುವರ್ ಸೆಲ್ಫ್ ಒನ್ಸ್ ಇನ್ ಅ ಡೇ, ಅದರ್ವೈಸ್ ಯು ಮೇ ಮಿಸ್ ಮೀಟಿಂಗ್ ಅನ್ ಎಕ್ಸಲೆಂಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಸೊ ದಿನನಿತ್ಯ ನೀವು ಕೂಡ ನಿಮ್ಮ ಜೊತೆಗೆ ಮಾತಾಡಿ.
ಓಕೆನಾ. ಐ ಹೋಪ್ ಈ ನನ್ನ ಸೆಲ್ಫ್ ಲವ್ ಸೆಲ್ಫ್ ಕೇರ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಜೊತೆಗೆ ನಾನು ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ.